ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಹೈ ಪ್ರೋಟೀನ್, ಫೈಬರ್, ಐರನ್ ರಿಚ್ ಆಗಿರುವಂತ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇದು ಮಾಡಾಕ ಕೇವಲ 5 ನಿಮಿಷ ಸಾಕು ನೋಡ್ರಿ. ಬರೀ ಯಾವ ರೀತಿ ಮಾಡೋದಂತ ಹೇಳಿ ನೋಡುಮಂತ್ರಿ. ಇಲ್ಲಿ ನೋಡ್ರಿ, ಮಿಕ್ಸಿ ಜಾರಿಗೆ ಒಂದೆರಡು ಸೂಡಾಗುವಷ್ಟು ನಾನು ಪಾಲಕ್, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಅದ್ರಕ್, ಅದೇ ರೀತಿ 1 ಕಪ್ ಆಗುವಷ್ಟು ಪನ್ನೀರ್ ಕೂಡ ಹಾಕೊಂಡಿನಿ ನೋಡ್ರಿ. ಇವಾಗ ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುಮಂತ್ರಿ. ಇಲ್ಲಿ ನೋಡ್ರಿ, ಈ ತರ ರುಬ್ಕೋಬೇಕು ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಒಂದು ಬೌಲ್ದಾಗ ತೆಗೆದಿಟ್ಕೊಳ್ಳುವಂತ್ರಿ. ಬೆಳಿಗ್ಗೆ ಗಡಬಡಿ ಒಳಗ ಮಕ್ಳಿಗೆ ಏನ್ ಮಾಡ್ಬೇಕಪ್ಪ ಅಂತ ಟೆನ್ಷನ್ ಇಲ್ರಿ. ಕೇವಲ ಒಂದ್ 5 ನಿಮಿಷದಾಗ ನೀವು ರೆಡಿ ಮಾಡ್ಕೋಬಹುದು ನೋಡ್ರಿ. ಇವಾಗ ಅದೇ 1 ಕಪ್ ಆಗುವಷ್ಟು ನಾನು ರವಾ, 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ತರ ಕಲ್ಸ್ಕೋಬೇಕು ನೋಡ್ರಿ. ಜಾಸ್ತಿ ತೆಳುನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ರಿ, ಆ ತರ ಕಲ್ಸ್ಕೋಬೇಕ್ರಿ. ನೆಕ್ಸ್ಟ್ ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಈನೋ ಹಾಕೊಂಡು ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇವಾಗ ನೋಡ್ರಿ, ಇದು ರೆಡಿ ಆಗೈತ್ರಿ. ನಾವು ದೋಸೆ ತವಾ ಇಟ್ಕೊಂಡು ಇವಾಗ ದೋಸೆ ಹಾಕೊಳ್ಳುಮಂತ್ರಿ. ಈ ಕಡೆ ತವಾ ಕೂಡ ಕಾದೈತ್ರಿ. ತವಾಗ್ ಸ್ವಲ್ಪ ನೀರ್ ಚಿಂಬಸಿ ಸ್ವಲ್ಪ ಬಟ್ಟಿಲೆ ಒರೆಸ್ಕೊಂಡು ನಾವು ದೋಸೆ ಹಾಕೊಳ್ಳುಮಂತ್ರಿ. ಹೆಲ್ದಿ ಕೂಡ ಐತ್ರಿ, ಮತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ಇವಾಗ ದೋಸೆ ಕೂಡ ಹಾಕೊಂಡಿನಿ ನೋಡ್ರಿ. ಇದೇ ತರ ನಿಮ್ಗೆ ತೆಳು ಬೇಕಾಗಿತ್ತಂದ್ರ ಕ್ರಿಸ್ಪಿಯಾಗೂ ಮಾಡ್ಕೋಬಹುದ್ರಿ, ಅಥವಾ ಸೆಟ್ ದೋಸೆ ತರನು ಮಾಡ್ಕೋಬಹುದ್ರಿ. ನಾನಿಲ್ಲಿ ಕ್ರಿಸ್ಪಿನೇ ಮಾಡ್ಕೊಂಡೇನಿ ನೋಡ್ರಿ. ಇದನ್ನ 2 ಸೈಡ ಚಂದಗೆ ಬೇಯಿಸ್ಕೋಬೇಕ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. ಮಕ್ಳಿಗೆ ಈ ತರ ಮಾಡ್ಕೊಟ್ರಂದ್ರ ನಾರ್ಮಲ್ ದೋಸೆನೆ ಬಿಟ್ಟು ಬಿಡ್ತಾರ್ರಿ. ಇದೇ ದೋಸೆ ಮಾಡಂತ ಹೇಳಿ ಹಠ ಮಾಡೋದಂತ್ರು ಗ್ಯಾರಂಟಿ ನೋಡ್ರಿ. ಇಲ್ಲಿ ನೋಡ್ರಿ, ದೋಸೆ ಕೂಡ ರೆಡಿ ಐತ್ರಿ. ಸೂಪರ್ ಆಗಿರುವಂತ ಪಾಲಕ್ ಪನ್ನೀರ್ ದೋಸೆ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಅದೇ ರೀತಿ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನಿಮಗ್ ನನ್ನ ರೆಸಿಪಿ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಸಬ್ಸ್ಕ್ರೈಬ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ, ಮಾಡ್ಬಿಡ್ರಿ.